ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುವ ಅನೇಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಹಾಗೂ ಧ್ವನ್ಯಾತ್ಮಕ ಶಬ್ದಗಳು, ಅವುಗಳ ಚಿಂತನವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿತ್ಯ ನಿರಂತರದಲ್ಲಿ ತಾವು ಮಾಡ್ತಾ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೆಲ್ಲ ಮಾಡಬೇಕು ಅಂತ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ, ಉಪದೇಶ ಮಾಡಿದ್ದಾರೆ. ಅದನ್ನು ಅನೇಕ ಗ್ರಂಥಗಳಲ್ಲಿ ಐತರೇಯ ಭಾಷ್ಯ, ಕರ್ಮನಿರ್ಣಯ ಹಾಗೂ ಟೀಕಾಕೃತ್ಪಾದರು ಕರ್ಮನಿರ್ಣಯ ಟೀಕಾದಿ ಗ್ರಂಥಗಳಲ್ಲಿ ಹೇಳಿದ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ನಿನ್ನೆ ದಿವಸ ಮಾಡಿದ್ದೇವೆ. ನಿಜವಾಗಿಯೂ ಒಂದೊಂದು ಮಾತುಗಳು ಬಹಳ ಅದ್ಭುತವಾದದ್ದು. ಒಂದೇ ಒಂದು ಸಮುದ್ರ ಘೋಷದ ಬಗ್ಗೆ ನಿನ್ನೆ ದಿವಸ ತಿಳಿದಿದ್ದೇವೆ. ಭಗವಂತನ ಸರ್ವಾಭಿಭವ ಶಕ್ತಿತಾಂ, ಎಲ್ಲರನ್ನು ಸೋಲಿಸುವಂತಹ ಪರಮಾತ್ಮನಲ್ಲಿರುವ ನಿಸ್ಸೀಮವಾದ ಅಸಾಧಾರಣವಾದಂತಹ ಶಕ್ತಿ. ಆ ಶಕ್ತಿಯನ್ನು ಸಮುದ್ರದ ನಾದ, ಹುಂಕಾರ ಇದು ತಿಳಿಸಿಕೊಡುತ್ತೆ. ಮತ್ತೊಂದು ಮಾತನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ನದಿ ಸಮುದ್ರ ಘೋಷಾಶ್ಚ ನಾದತ್ವಾತ್ ಶ್ರೈಷ್ಠವಾಚಕಾಹ. ಎಲ್ಲರನ್ನ ಸೋಲಿಸುವ ಶಕ್ತಿ ಇದೆ ಎನ್ನುವುದನ್ನು ತನ್ನ ಹುಂಕಾರದಿಂದ ಸಮುದ್ರ ತಿಳಿಸಿಕೊಟ್ಟರೆ, ಪರಮಾತ್ಮನಲ್ಲಿರುವಂತಹ ಸರ್ವೋತ್ತಮತ್ವವನ್ನು ಜ್ಞಾನದಲ್ಲಿ, ಆನಂದದಲ್ಲಿ, ಔದಾರ್ಯದಲ್ಲಿ, ವೀರ್ಯದಲ್ಲಿ, ಶೌರ್ಯದಲ್ಲಿ, ಎಲ್ಲ ಸದ್ಗುಣಗಳಲ್ಲಿಯೂ ಭಗವಂತನನ್ನು ಮೀರಿಸಿದವರು ಇನ್ನೊಬ್ಬರಿಲ್ಲ. ಸರ್ವೋತ್ತಮನಾದವನು ಭಗವಂತ ಎಂಬ ಆ ಭಗವಂತನ ಮಹಾಮಹಿಮೆಯನ್ನು ನದಿ ಸಮುದ್ರಗಳ ಘೋಷಗಳು ನಾದ ಎಂಬ ವರ್ಣದ ಅಭಿವ್ಯಕ್ತಿಯನ್ನು ಮಾಡುವ ಮೂಲಕ ನಮಗೆ ತಿಳಿಸಿಕೊಡುತ್ತವೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ನಿನ್ನೆ ತಿಳಿದ ಹಾಗೆ ನದಿಯ ಪಾವಿತ್ರ್ಯ, ಗಂಗಾದಿ ನದಿಗಳಲ್ಲಿರುವ ಭಗವಂತನ ದಿವ್ಯವಾದ ಸನ್ನಿಧಾನ, ಸಮುದ್ರದೊಳಗಿರುವ ಪರಮಾತ್ಮನ ವಿಶೇಷವಾದಂತಹ ವಿಭೂತಿ ರೂಪ, ಇವುಗಳ ಚಿಂತನದ ಜೊತೆಗೆ ಅವುಗಳಿಂದ ಬರುವ ಶಬ್ದಗಳಿಂದ ಭಗವಂತನ ಮಹಿಮೆಯ ಅನುಸಂಧಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸಿಕೊಟ್ಟದ್ದು ಶ್ರೀಮದಾಚಾರ್ಯರ ಅತ್ಯಂತ ಅಪರೂಪವಾದಂತಹ ಒಂದು ಉಪದೇಶ, ಬಹಳ ದಿವ್ಯವಾದಂತಹ ಒಂದು ಕೊಡುಗೆ. ಆಧ್ಯಾತ್ಮಿಕ ಪ್ರಪಂಚಕ್ಕೇನೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದಂತಹ ಬಹಳ ದೊಡ್ಡದಾದಂತಹ ಕೊಡುಗೆ. ಅಂತಹ ದಿವ್ಯವಾದ ಸಂದೇಶವನ್ನು ಶ್ರೀಮದಾಚಾರ್ಯರು ನೀಡಿದ್ದಾರೆ. ಇದೀಗ ನೀವು ಕೇಳಿದ್ದೀರಿ, ನದಿ, ನಾನಾ ವಿಧವಾದ ನದಿಗಳ, ತೀರ್ಥಗಳ ಸನ್ನಿಧಾನ ದೇವರಿದ್ದಲ್ಲಿ ಇರುತ್ತದೆ ಅಂತ. ಮೂಲರಾಮದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯರಾಮದೇವರು, ವ್ಯಾಸಮುಷ್ಟಿಗಳು ಇರುವಂತಹ ಸನ್ನಿಧಾನದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇದೆ, ಎಲ್ಲ ಕ್ಷೇತ್ರ ಮೂರ್ತಿಗಳ ವಿಶೇಷವಾದ ಸನ್ನಿಧಾನ ಇರುತ್ತದೆ ಅಂತ. ಅದಕ್ಕೆ ಕಾರಣ ಬೇರೆ ಏನಲ್ಲ,
ಆ ಎಲ್ಲ ನದಿ ಸಮುದ್ರಗಳು ಘಂಟಾಘೋಷವಾಗಿ ಯಾವ ಭಗವಂತನ ಸರ್ವೋತ್ತಮತ್ವವನ್ನು ಪಾರಮ್ಯವನ್ನು ಸಾರ್ತವೆ ಅಂತಹ ಪರಮಾತ್ಮನಿರುವ ಸಂವಿಧಾನದಲ್ಲಿ, ಆ ಭಗವಂತನ ಮಹಿಮೆಯ ಗಾನ ನಡೆಯುವ ಸಂವಿಧಾನದಲ್ಲಿ, ಗುಣಗಾನ ನಡೆಯುವಂತಹ ಸಂವಿಧಾನದಲ್ಲಿ, ಮಹಾಭಾರತ ರಾಮಾಯಣ ಭಾಗವತಾದಿ ಸಚ್ಚಾಸ್ತ್ರಗಳ ಪಾಠಪ್ರವಚನ ನಡೆಯುವ ಸಂವಿಧಾನದಲ್ಲಿ ಆ ನದಿಗಳು ಬಂದು ನದ್ಯಭಿಮಾನಿ ದೇವತೆಗಳು ನರ್ತನ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಕಾರಣ ಅವುಗಳು ಇರೋದೇ ಆ ಕೆಲಸ ಮಾಡೋದಕ್ಕೆ ಅಂತ ಇದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ನದಿ ಸಮುದ್ರ ಘೋಷಾಶ್ಚ ನಾದತ್ವ ಶ್ರೈಷ್ಠ ವಾಚಕ, ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡುತ್ತವೆ. ಮೇಘದಲ್ಲಿ ವಾಯುದೇವರು ಸನ್ನಿಹಿತರಾಗಿ ಮೇಘಗಳ ಮೂಲಕ ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಾರೆ. ಭಾರೀ ಬಲಿಷ್ಠವಾದಂತಹ ನಾವ ಎಂಬ ವರ್ಣದ ಉಚ್ಚಾರಣೆಯನ್ನು ಮಾಡ್ತಾರೆ. ಅದರಿಂದ ಆ ಭಗವಂತನ ಸರ್ವೋತ್ತಮತ್ವವನ್ನೇ ವಾಯುದೇವರು ಕೂಡ ಮೇಘಗಳಲ್ಲಿದ್ದು ತಿಳಿಸ್ತಾರೆ. ಅಧಿಕೋಚ್ಚತ್ವಮಸ್ಯತು ಶ್ರೀಮದಾಚಾರ್ಯರು ಐತರೇಯ ಭಾಷೆಯಲ್ಲಿ ತಿಳಿಸ್ತಾರೆ. ಒಬ್ಬರಿಗಿಂತ ಒಬ್ಬರು ಉತ್ತಮ ಅಂತ ಹೇಳ್ತಾ ಆ ಪರಮಾತ್ಮನ ಬಗ್ಗೆ ಅದು ಎಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ. ಒಬ್ಬೊಬ್ಬ ದೇವತೆಗಳಿಗಿಂತಲೂ ಒಬ್ಬೊಬ್ಬ ಉತ್ತಮ ಅಂತ ಹೇಳ್ತಾ ಪರಮ ಪರಾರ್ಧ್ಯ ರಸತಮ ಅಂತ ಛಾಂದೋಗ್ಯೋಪನಿಷತ್ತಿನ ಶಬ್ದ ಇದೆ. ದೇವರನ್ನ ಸರ್ವೋತ್ತಮ ಅಂತ ಹೇಳುವುದಕ್ಕೆ ಪರಮ ಪರಾರ್ಧ್ಯ ರಸತಮ ಅಂತ. ರಸ ಅಂದ್ರೆ ಉತ್ತಮ, ರಸ, ರಸತರ, ರಸತಮ, ಪರಮ ರಸತಮ, ಪರಮ ಪರರಸತಮ, ಪರಮ ಪರಾರ್ಧ ರಸತಮ, ಪರಮ ಪರಾರ್ಧ ರಸತಮ, ಪರಮ ಪರಾರ್ಧಿ ರಸತಮ, ಪರಮ ಪರಾರ್ಧ್ಯ ರಸತಮ. ಇವೆಲ್ಲ ಒಂದಕ್ಕಿಂತ ಒಂದು ಮೇಲೆ ಅಂತ ಹೇಳುವಂಥದ್ದು. ಅಂತಹ ಇಲ್ಲಿ ಮೂರೇ ಆಂಗ್ಲ ಭಾಷೆಯಲ್ಲಿ ಹೇಳುವಾಗ ಗುಡ್, ಬೆಟರ್, ಬೆಸ್ಟ್ ಮೂರನ್ನೇ ಹೇಳೋದು. ಆದರೆ ಸಂಸ್ಕೃತದಲ್ಲಿ ಎಷ್ಟಿದೆ ನೋಡಿ. ರಸ, ರಸತರ, ರಸತಮ, ಪರಮ ರಸತಮ, ಪರಮ ಪರರಸತಮ, ಪರಮ ಪರಾರ್ಧ ರಸತಮ, ಪರಮ ಪರಾರ್ಧ ರಸತಮ, ಪರಮ ಪರಾರ್ಧಿ ರಸತಮ, ಪರಮ ಪರಾರ್ಧ್ಯ ರಸತಮ. ಪರಮಾತ್ಮ ಅಷ್ಟು ಉತ್ತಮನಾಗಿದ್ದಾನೆ ಅಂತ ಉಪನಿಷತ್ತು ಹೇಳುವ ಮಾತು. ಸ ಏಷ ಭೂತಾನಾಂ ಪೃಥ್ವೀ ರಸಃ ಪೃಥಿವ್ಯಾ ಆಪೋ ರಸಃ ಅಪಾಮೌಷಧಯೋ ರಸಃ ಔಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸಃ ವಾಚೋರುಗ್ರಸಃ ರಚಃ ಸಾಮರಸಃ ಸಾಮ್ನಃ ಉದ್ಗೀತಃ ಅಷ್ಟಮಃ ಪರಮ ಪರಾರ್ಧ್ಯಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸರ್ವೋತ್ತಮನಾದ ಪರಮಾತ್ಮನ ಪಾರಮ್ಯವನ್ನ, ಸರ್ವೋತ್ತಮತ್ವವನ್ನ ಮೇಘಗಳ ಧ್ವನಿಯ ಮೂಲಕ ಒಳಗೆ ಕುಳಿತ ವಾಯುದೇವರೇ ಅದನ್ನು ಉಚ್ಚಾರಣೆ ಮಾಡುತ್ತಾರೆ. ಮತ್ತೊಂದು ಮಾತನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನದಿಗಳಲ್ಲಿ ನಾನಾ ತರಹದ ವೈವಿಧ್ಯ ಇದೆ. ರುಚಿಯಲ್ಲಿಯೂ ವೈವಿಧ್ಯ ಇದೆ. ನೀರಿನ ಬಣ್ಣ, ಅದರ ರುಚಿ, ಅದರ ಪಾವಿತ್ರ್ಯ, ಅದರ ತಾರತಮ್ಯ ಎಲ್ಲವನ್ನೂ ಹೇಳಿದ್ದಾರೆ. ಗಂಗಾ ನದಿ ಬಹಳ ಶ್ರೇಷ್ಠ, ಆನಂತರದಲ್ಲಿ ಗೋದಾವರಿ, ಆಮೇಲೆ ಕೃಷ್ಣಾ ನದಿ ಅಂತ ಹೀಗೆ ದೇವತೆಗಳಲ್ಲಿ ತಾರತಮ್ಯ ಇದ್ದ ಹಾಗೆ ಆ ದೇವತೆಗಳು ಅಥವಾ ಅಭಿಮನ್ಯಮಾನವಾದ ನೀರು ಗಂಗಾದಿ ನದಿಗಳಲ್ಲಿ ತಾರತಮ್ಯವನ್ನು ಹೇಳ್ತಾರೆ. ಏನು ತಾರತಮ್ಯ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಪಾದೋದಕ. ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದದ್ದು, ರುದ್ರದೇವರು ಶಿರಸ ಧಾರಣ ಮಾಡಿದ್ದು, ಮೂರೂ ದೇವತೆಗಳ ಸಂಬಂಧ ಇದೆ. ಬ್ರಹ್ಮದೇವರು ಕೈಯಲ್ಲಿ ತೆಗೆದುಕೊಂಡು ಪರಮಾತ್ಮನ ಪಾದಕ್ಕೆ ಅಭಿಷೇಕ ಮಾಡಿದ್ದು, ಪಾದದಿಂದಲೇ ಹರಿದು ಬಂದದ್ದು, ಪಾದಕ್ಕೆ ಮತ್ತೆ ಅಭಿಷೇಕ ಮಾಡಿದ್ದು, ಅದನ್ನು ರುದ್ರದೇವರು ಧಾರಣೆ ಮಾಡಿದ್ದು. ಇಂತಹ ಪವಿತ್ರವಾದ ಅಂತಹ ಪರಮ ಪವಿತ್ರವಾದ ನದಿ ಅದು ಗಂಗಾ ನದಿ ಅಂತ. ನಗೇಭ್ಯೋ ಯಾಂತೀನಾಂ ಕಥಯ ತಟಿನೀನಾಂ ಕಥಮಯ ಪುರಾಣಾಂ ಸಂಹರ್ತು ಸುರಧುನಿಕಪರ್ದೋಧಿರುಹೇ ಕಯಾ ವಾ ಶ್ರೀಭರ್ತು ಪದಕಮಲಮಕ್ಷಾಳಿ ಸಲಿಲೈಃ ತುಲಾಲೇಶೋ ಯಸ್ಯಾಂ
ತವ ಜನನಿ ದೀಯೇತ ಕವಿಭಿಃ. ಸಾಕ್ಷಾತ್ ರುದ್ರದೇವರ ತಲೆಯನ್ನ ಏರಿದ್ದು ಪದ್ಮಪುರಾಣ ಹೇಳುತ್ತದೆ, ಆತ್ಮನ ಪಾವನಾರ್ಥಾಯ ಶಿರಸಾ ಧಾರಯಾಮ್ಯಹಂ. ನನ್ನ ಪಾವಿತ್ರ್ಯಕ್ಕಾಗಿ ನಾನು ಈ ಗಂಗೆಯನ್ನು ಶಿರಸಾ ಧಾರಣ ಮಾಡುತ್ತೇನೆ ಅಂತ ಅಷ್ಟು ಭಕ್ತಿಯಿಂದ ರುದ್ರದೇವರು ಧಾರಣೆ ಮಾಡುತ್ತಾರೆ ಅದನ್ನು ಪಾದೋದಕ ಅನ್ನುವ ದೃಷ್ಟಿಯಲ್ಲಿ. ಇಂತಹ ಗಂಗೆ ಎನ್ನುವುದಕ್ಕೆ ಅದಕ್ಕೆ ಮಹತ್ವ ಇದೆ. ಆದರೆ ಅದು ಎಂದೋ ಪಾದ ತೊಳೆದದ್ದು ನೀರು, ಆಮೇಲೆ ಬಂದದ್ದೆಲ್ಲ ಮೇಘಗಳ ಸಮುದ್ರದಲ್ಲಿ ಬಂದ ನೀರು ಎವಾಪರೇಟ್ ಆಗಿ ಮೇಲೆ ಹೋಗ್ತದೆ, ಮೇಘಗಳಿಂದ ಬರ್ತದೆ, ಅದು ಎಲ್ಲ ನದಿಗಳಲ್ಲಿ ಇರ್ತದೆ ಅಷ್ಟೇ. ಅದು ವಿಷ್ಣುಪಾದೋದಕ. ಎಂದೋ ವಾಮನಾವತಾರದಲ್ಲಿ ವಾಮನ ತ್ರಿವಿಕ್ರಮನಾದಾಗ ತ್ರಿವಿಕ್ರಮನ ಎಡಗಾಲು ಅದರ ವಾಮಪಾದಾಂಗುಷ್ಠ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೆ. ಎಡಗಾಲಿನ ಹೆಬ್ಬೆರಳಿನ ಉಗುರು ತಾಗಿ ಬ್ರಹ್ಮಾಂಡದ 100 ಕೋಟಿ ಯೋಜನದ ಕಟಾಹದ ಭೇದನವಾಗಿ ಹೊರಗಿದ್ದ ಜಲ ಒಳಗೆ ಹರಿದು ಬಂದದ್ದು ಗಂಗೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ಅದು ಎಲ್ಲಿದೆ ಆ ಗಂಗೆ? ಈಗೆಲ್ಲಿದೆ? ಅದಕ್ಕೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ, ಯಾವ ನದಿಯ ನೀರು ಸಮುದ್ರ ಸೇರಿರುತ್ತದೆ, ನದಿಯಿಂದಲೋ ಸಮುದ್ರದಿಂದಲೋ ಎವಾಪರೇಟ್ ಆಗಿ ಮೇಲೆ ಹೋಗಿ ಮೇಘಗಳ ರೂಪದಲ್ಲಿ ಅದು ನಿಲ್ತದೆ, ಪುನಃ ಮತ್ತೆ ಮಳೆಯಾದಾಗ ಆ ನದಿಯ ನೀರು ಮತ್ತೆ ಆ ನದಿಗೆ ಸೇರುವಂತಹ ವ್ಯವಸ್ಥೆಯನ್ನ ಮೇಘಗಳಲ್ಲಿದ್ದು ವಾಯುದೇವರು ಮಾಡುತ್ತಾರೆ. ಯಾವುದೋ ನೀರು ಎಲ್ಲಿಯೋ ಬಂತು, ಎಲ್ಲಿಯೋ ಬಿತ್ತು, ಎಲ್ಲಿಯೋ ಹರಿಯಿತು ಅನ್ನುವ ಅವ್ಯವಸ್ಥೆ ಇಲ್ಲ. ಗಂಗಾ ನದಿಯ ನೀರು ಅಂದು ತ್ರಿವಿಕ್ರಮನ ಪಾದೋದಕ ಹರಿದು ಬಂದದ್ದು, ಬ್ರಹ್ಮದೇವರು ಪಾದ ತೊಳೆದದ್ದು, ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡಿದ್ದು, ಯಾವುದು ಹರಿದು ಬಂದು ಗಂಗೆಯಾಗಿ ಸಗರನಾಡಿನ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಿತು ಅಂತ ಕೇಳ್ತೇವೆ. ಅಂತಹ ಪವಿತ್ರವಾದ ವಿಷ್ಣು ಪಾದೋದಕ ಗಂಗೆಯೇ ಮೇಘಗಳಿಗೆ ಹೋಗ್ತದೆ, ಮತ್ತೆ ಬಂದ್ರೆ ಅದೇ ನೀರು ಅದೇ ಗಂಗೆಯಲ್ಲಿಯೇ ಸಿಗ್ತದೆ. ಇಂದಿಗೂ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಪಾದೋದಕದೊಳಗೇನೆ ಸ್ನಾನ ಮಾಡಿದಂತಹ ಒಂದು ಪಾವಿತ್ರ್ಯದ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿರಬೇಕು. ಕಾರಣ ಆ ವ್ಯವಸ್ಥೆಯನ್ನು ಒಳಗಿದ್ದು ವಾಯುದೇವರು ಮಾಡ್ತಾರೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಅಂತಹ ಪರಮ ಪವಿತ್ರವಾದಂತಹ ಗಂಗಾದಿ ನದಿಗಳು, ಆ ಎಲ್ಲ ನದಿಗಳು ಯಾವ ಪರಮಾತ್ಮನಿಂದ ತಾವು ಹರಿದು ಬಂದಿವೆ ಅನ್ನುವುದಕ್ಕಾಗಿ ಪಾವಿತ್ರ್ಯವನ್ನು ಪಡೆದಿವೆ. ಅಂತಹ ಪರಮಾತ್ಮನ ಮಹಿಮೆಯನ್ನು ತಮ್ಮ ಧ್ವನಿಗಳ ಮೂಲಕ ಕೊಂಡಾಡಿ ಇವತ್ತಿಗೂ ಆ ಭಗವಂತನ ಸೇವೆಯನ್ನು ಮಾಡುತ್ತವೆ ಅಂತನ್ನುವ ಮಾತನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಈ ಅನುಸಂಧಾನ ಆ ನದಿ ಸ್ನಾನ ಮಾಡುವಾಗ ನಮಗೆ ಬರಬೇಕು ಅಂತ. ಮೇಘಗಳಲ್ಲಿಯೂ ಆ ತರಹದ ಧ್ವನಿಯಿಂದ ವಾಯುದೇವರು, ಯಾವ ವಾಯುದೇವರು ಆ ನದಿಗಳ ನೀರನ್ನ ಅಲ್ಲಲ್ಲಿ ಸೇರಿಸುವ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಸಮುದ್ರದೊಳಗೆ ಎಲ್ಲ ನದಿಗಳು ಸೇರಿದರೆ ಯಾವ ನೀರು ಯಾವ ನದಿಯ ನೀರು ಅಂತ ಯಾರೂ ಗುರುತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ವಾಯುದೇವರಿಗೆ ಗೊತ್ತಾಗುತ್ತೆ ಯಾವ ನೀರು ಯಾವ ನದಿಯಿಂದ ಬಂದದ್ದು ಅಂತ. ಅಂತಹ ವಾಯುದೇವರು ಆ ಮೇಘಗಳಲ್ಲಿದ್ದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಕೊಂಡಾಡುತ್ತಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಕರ್ಮ ನಿರ್ಣಯದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಈ ಧ್ವನಿಗಳ ಬಗ್ಗೆ ಹೇಳುವಾಗ ಅವಸ್ವರಾತಿ ಗರ್ಗರ, ಗೋಧಾ ಪರಿಸನಿಶ್ವಣ, ಪಿಂಗಾ ಪರಿಚನಿಷ್ಕವ ಇಂದ್ರಾಯ ಬ್ರಹ್ಮೋದ್ಯತಂ ಎಂಬ ಋಗ್ವೇದದ ಮಂತ್ರವನ್ನು ತೆಗೆದುಕೊಂಡು ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಗರ್ಗರ ಪಾದಭೂಷಾ ಮಹಾಮತ್ರಕ ದಧ್ಯಮತ್ರ ಹಸ್ತಿ ಹಸ್ತಾನಾಂ ನಾಮ ಅಂತ ಕರ್ಮ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಗರ್ಗರ ಗೆಜ್ಜೆಯ ಶಬ್ದ, ನೀರು ಮೊದಲಾದ ಬೇರೆ ಬೇರೆ ವಸ್ತುಗಳನ್ನು ತುಂಬಿದಂತಹ ದೊಡ್ಡ ದೊಡ್ಡ ಪಾತ್ರೆಗಳಿಂದ ಬರುವ ಶಬ್ದ. ಆ ಪಾತ್ರೆಗಳನ್ನು ಬಾರಿಸಿದಾಗ ಕೈಯಿಂದಲೋ ಕಟ್ಟಿಗೆಯಿಂದಲೋ ಕಬ್ಬಿಣದಿಂದಲೋ ಹಿತ್ತಾಳೆಯಿಂದಲೋ ಬಾರಿಸಿದರೆ ಒಂದು ತರಹದ ಶಬ್ದ ಬರುತ್ತದೆ. ಆ ಶಬ್ದ. ಮೊಸರು ಕಡಿಯುವಾಗ ಬರುವಂತಹ ಶಬ್ದ. ಆನೆ ಜೋರಾಗಿ ತನ್ನ ಸೊಂಡಲಿನಿಂದ ಗೀಳಿಡುವಂತಹ ಶಬ್ದ. ಇವುಗಳಿಗೆಲ್ಲ ಸೇರಿ ಗರ್ಗರ ಅಂತ ಒಂದೇ ಹೆಸರು. ಅವಸ್ವರಾತಿ ಗರ್ಗರ. ಇಂದ್ರಾಯ ಸರ್ವೋತ್ತಮನಾದಂತಹ ಪರಮಾತ್ಮ
ಉದಾತ್ತ ಚಿಂತನ ಇದೆ ನೋಡಿ, ವ್ಯಾಪಕವಾದ ಚಿಂತನ. ವೇದಗಳ ಪಠನ, ಮಂತ್ರಗಳ ಪಠನ, ಸ್ತೋತ್ರಗಳ ಪಠನ ಮಾಡುವಾಗ ಮಾತ್ರ ದೇವರ ಮಹಿಮೆಯನ್ನು ಹೇಳ್ತಾರೆ ಎಂದು ತಿಳಿಯಬೇಡಿ. ಇಂತಹ ಧ್ವನಿಗಳು ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕಿದೆ ಎಂದು ಆಚಾರ್ಯರು ಹೇಳ್ತಾರೆ. ಏನು ಹೇಳುತ್ತದೆ? ಒಂದೊಂದನ್ನು ಉದಾಹರಣೆಗಾಗಿ ತಿಳಿಯುವುದಾದರೆ, ದಧ್ನೋ ಮಥನ ಶಬ್ದಶ್ಚ ಭೀಷಕತ್ವಂ ಹರಿರುವುದೇ. ಮೊಸರು ಕಡಿಯುವಂತಹ ಸಂದರ್ಭದಲ್ಲಿ ಬರುವ ಶಬ್ದ. ಇವತ್ತು ಆ ಪದ್ಧತಿಯೇ ಬಹಳ ಕಡಿಮೆಯಾಗಿ ಹೋಗಿದೆ. ಇಲ್ಲ ಅಂದರೂ ಅಡ್ಡಿ ಇಲ್ಲ, ಎಲ್ಲಿಯೂ ಒಂದೆರಡು ಕಡೆಗೆ ಇರಬಹುದು. ಮನೆಗಳಲ್ಲಿ ಹಾಲು ಹೆಪ್ಪ ಹಾಕಿ ಒಳ್ಳೆ ಮೊಸರು, ಕೆನೆ ಮೊಸರನ್ನು ಚೆನ್ನಾಗಿ ಕಡೆದು ಬೆಣ್ಣೆ ತೆಗೆದು ತುಪ್ಪ ಮಾಡುವಂತಹ ಪದ್ಧತಿ. ಅಂಗಡಿಯಿಂದ ನೇರವಾಗಿ ಬೆಣ್ಣೆಯೋ ತುಪ್ಪವನ್ನು ತಂದು ತಿನ್ನುವಂತಹ ಪದ್ಧತಿ ಈಗ ಶುರುವಾಗಿದೆ. ಆ ವಸ್ತುಗಳಲ್ಲಿರುವ ಶುದ್ಧಿಯೂ ಕಡಿಮೆಯಾಗಿದೆ, ಪಾವಿತ್ರ್ಯ ಕಡಿಮೆಯಾಗಿದೆ, ಕಲವರಿಗೆ ಪ್ರಾರಂಭ ಆಗಿದೆ. ಅದರಿಂದ ಆರೋಗ್ಯಕ್ಕೂ ಹಾನಿ. ವಸ್ತುಗಳಲ್ಲಿ ಶುದ್ಧಿ ಕಡಿಮೆಯಾದದ್ದಕ್ಕೂ ಆರೋಗ್ಯಕ್ಕೆ ಹಾನಿ. ಹಾಲು ಕಾಯಿಸಿ ಮೊಸರು ಚೆನ್ನಾಗಿ ಕಡೆದು ಆ ಎಲ್ಲ ಪರಿಶ್ರಮವನ್ನು ಕೈಯಿಂದ ಪಡಬೇಕಾದರೆ ಆಗುವ ವ್ಯಾಯಾಮದ ಕೊರತೆಯಿಂದಲೂ ಕೂಡ ನಾನಾ ರೋಗಗಳಿಗೆ ಸ್ವಾಗತ ಹೇಳ್ತಾ ಇದ್ದಾನೆ ಮಾನವ. ಪ್ರಾಚೀನ ಕಾಲದಲ್ಲಿ ಎಷ್ಟು ಸಹಜವಾದ ವ್ಯಾಯಾಮಗಳಿತ್ತು ಅಂದರೆ ಪ್ರತ್ಯೇಕ ವ್ಯಾಯಾಮಗಳನ್ನು ಮಾಡಬೇಕಾಗಿಲ್ಲ. ಮನೆಯಲ್ಲಿರುವ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಾವು ಮನೆ ಕೆಲಸವನ್ನು ಚೆನ್ನಾಗಿ ಮಾಡುವಾಗಲೇ ಒಳ್ಳೆಯ ವ್ಯಾಯಾಮವಾಗಿ ಆರೋಗ್ಯವಂತರಾಗಿ 100 ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಂತೆ ಬದುಕ್ತಾ ಇದ್ದವರನ್ನ ನಾವು ಕಾಣುತ್ತೇವೆ. ಇದೇ ಊರಲ್ಲಿಯೇ ಅಂತಹ ಅನೇಕ ಉದಾಹರಣೆಗಳನ್ನು ನಿಮ್ಮ ಮನೆಯಲ್ಲಿ ಇದ್ದದನ್ನು ನೀವೇ ನೆನಪಿಸಿಕೊಳ್ಬಹುದು. 20-30 ವರ್ಷದ ಯುವಕರಿಗೆ ಯುವತಿಯರಿಗೆ 90-95 ವರ್ಷದವರು ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು, ಇವರು ಬೆಡ್ ರೆಸ್ಟಲ್ಲಿ ಇರಬೇಕು ಚಿಕ್ಕವರು. ಈ ಪರಿಸ್ಥಿತಿಯನ್ನು ಎಷ್ಟು ಜನ ಅನುಭವಿಸಿದ್ದಾರೆ ಅಂತ ಕೇಳ್ಕೊಂಡು ಬರಬಹುದು. ಅದಕ್ಕೆ ಕಾರಣ ಇದು, ವ್ಯಾಯಾಮಗಳ ಕೊರತೆ. ಅದನ್ನೂ ಸೂಚನೆ ಮಾಡುವಂತೆ ಶ್ರೀಮದಾಚಾರ್ಯರು ಹೇಳ್ತಾರೆ. ಚೆನ್ನಾಗಿ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳುವಾಗ ದಶಮಸ್ಕಂಧದಲ್ಲಿ ಕೇಳ್ತೀವಿ. ಸ್ವತಃ ಅವಳು ರಾಣಿ ಯಶೋದೆ, ನಂದನ ಮಡದಿ, ಆ ಗೋಪಾಲಕರ ರಾಣಿ. ಅಂತಹ ರಾಣಿಯಾಗಿದ್ದರೂ ಕೂಡ ಸ್ವತಃ ತಾನು ಮೊಸರು ಕಳೀತಾ ಇದ್ದರು. ಹಾಡು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮನ ಗುಣಗಾನವನ್ನೇ ಮಾಡ್ತಾ ಸ್ವತಃ ಕೃಷ್ಣನ ತಾಯಿ ಕರೆಸಿಕೊಂಡ ಯಶೋದೆ ಮೊಸರು ಕಳೀತಾ ಇದ್ಲು ಅಂತ ವರ್ಣನೆ ಬರುತ್ತದೆ ಶ್ರೀಮದ್ ಭಾಗವತದಲ್ಲಿ. ಮೊಸರು ಕಡಿಯಬೇಕು, ಕಡಿಯುವಾಗ ದೇವರ ಚಿಂತನವನ್ನು ಸ್ಮರಣೆಯನ್ನು ಮಾಡಬೇಕು, ಹಾಡುಗಳನ್ನು ಹೇಳಬೇಕು, ದೇವರ ಸ್ತೋತ್ರಗಳನ್ನು ಹೇಳಬೇಕು. ಮೊಸರು ಕಡಿಯುವ ಶಬ್ದವೇ ಭಗವಂತನ ಮಹಿಮೆಯನ್ನು ಹೇಳುತ್ತದೆ ಎನ್ನುವ ಅನುಸಂಧಾನವನ್ನು ಮಾಡಬೇಕು. ಈ ರೀತಿ ನಮಗೆ ತೋರಿಸಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದೇನು ಹೇಳ್ತದೆ ಆ ಶಬ್ದ ಅಂತ? ದಗ್ಧನೋ ಮಥನ ಶಬ್ದಶ್ಚ ಭೀಷಕತ್ವಂ ಹರೇರುವುದೇ. ಪರಮಾತ್ಮನಲ್ಲಿರುವಂತಹ ಭೀಷಕತ್ವ, ಎಲ್ಲರನ್ನ ಹೆದರಿಸುವಂತಹ ಶಕ್ತಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಅಗ್ನಿ, ಇಂದ್ರ, ವಾಯು, ಯಮ ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಗೆ ಹೆದರ್ತಾರೆ. ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದೇ ಇದ್ದರೆ ನಮಗೆ ಶಾಸನ ಇದೆ ಎನ್ನುವ ಭಯ ದೇವತೆಗಳಿಗೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಸೇವೆ ಮಾಡುವ ದೇವತೆಗಳವರು. ಭಕ್ತಿಗೆ ಕೊರತೆ ಇಲ್ಲ, ಏನೋ ಭಯದಿಂದ ಮಾಡ್ತಾರೆ, ಭಕ್ತಿ ಇಲ್ಲ ಅಂತ ತಿಳಿಯಬೇಡಿ. ಭಕ್ತಿ ಪರಿಪೂರ್ಣವಾಗಿದೆ. ಭಕ್ತಿಯ ಜೊತೆಗೆ ಒಂದು ವೇಳೆ ನಾವೇನಾದರೂ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದಿದ್ದರೆ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ನಮಗೇನೋ ವಿಶ್ವಾಸ ಇದೆ, ಮಾಡಬೇಕಷ್ಟೇ ಹೊರತು ಮಾಡದೇ ಇದ್ರೆ ದಂಡ ಇದೆ, ಕಷ್ಟ ಇದೆ, ಶಿಕ್ಷೆ ಇದೆ, ಭಯ ಇದೆ ಅಂತನ್ನೋದಿಲ್ಲ. ಶ್ರದ್ಧೆಯಿಂದ ಮಾಡಿದರಾಯಿತು ಅನ್ನುವ ಸ್ಥಿತಿ ಇಲ್ಲ.
ದೇವತೆಗಳಿಗೂ ಮಾಡುವುದು ಭಕ್ತಿಯಿಂದ ಮಾಡ್ತಾ ಇದ್ರೂ ಕೂಡ ಒಂದು ವೇಳೆ ಮಾಡದೇ ಇದ್ರೆ ಮಾತ್ರ ಭಯ ಇದೆ, ಅನರ್ಥ ಇದೆ, ಶಿಕ್ಷೆ ಇದೆ, ದಂಡವನ್ನು ಮಾಡ್ತಾರೆ ಪರಮಾತ್ಮ ಅನ್ನುವಂತಹ ಭಯವೂ ಅವರಿಗಿದೆ. ಅದಕ್ಕೆ ಭಯಭಕ್ತಿ ಇರಬೇಕು ಅಂತ ಅದನ್ನು ಉಪನಿಷತ್ತು ಹೇಳಿದ್ರೆ, ಶ್ರೀಮದ್ ಭಾಗವತ ಹೇಳ್ತದೆ. ಯದ್ ಭಯಾದ್ವಾತಿ ವಾಚೋಯಂ, ಭಗವತ ಹೇಳ್ತದೆ. ಭೀಷಾಸ್ಮಾದ್ವಾತಃ ಪವತೆ, ಉಪನಿಷತ್ತು ಹೇಳುತ್ತೆ. ಪರಮಾತ್ಮನ ಭಯದಿಂದಲೇ ಎಲ್ಲ ದೇವತೆಗಳು ಇವತ್ತಿಗೂ ತಮ್ಮ ತಮ್ಮ ಕಾರ್ಯದಲ್ಲಿ ತಾವು ತೊಡಗಿದ್ದಾರೆ. ಅಂದ್ರೆ ದೇವತೆಗಳಿಗಷ್ಟೇ ದೇವರ ಭಯ ಇದೆ ಅಂತ ತಿಳ್ಕೋಬೇಡಿ. ದೇವತೆಗಳಿಗೇ ಇದ್ದ ಮೇಲೆ ನಮ್ಮಂಥವರಿಗೆ ನಮ್ಮ ಕರ್ತವ್ಯ ಕರ್ಮಗಳನ್ನು ಕಾಲ ಕಾಲಕ್ಕೆ ಮಾಡಬೇಕಾದದ್ದನ್ನು, ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ, ಪರೋಪಕಾರ, ಏಕಾದಶಿಯ ಉಪವಾಸ, ಶಾಸ್ತ್ರಗಳ ಶ್ರವಣ, ತಂದೆ ತಾಯಿಗಳ ಸೇವೆ, ಅತಿಥಿಗಳ ಅಭ್ಯಾಗತರ ಸೇವೆ, ಕಷ್ಟದಲ್ಲಿದ್ದವರಿಗೆ ಮಾಡಬೇಕಾದ ಸಹಾಯ ಉಪಕಾರ, ಇಂತಹ ಸತ್ಕರ್ಮಗಳನ್ನು, ಪುಣ್ಯಕರ್ಮಗಳನ್ನು ಯಾವ ಭಕ್ತಿಗೆ ಯಾರು ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ. ಅದನ್ನು ಸರಿಯಾಗಿ ಮಾಡದೇ ಇದ್ದರೆ ಅನರ್ಥ ಇದೆ, ಭಯ ಇದೆ ನಮಗೂ ಕೂಡ. ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾರೆ. ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ. ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡಲಿಕ್ಕೆ ಹೋಗ್ತಾರೆ, ಕೈ ಸುಟ್ಟುಕೊಳ್ತಾರೆ. ಮದುವೆ ಆಗುವುದಿಲ್ಲ, ಮದುವೆಯಾದವರಿಗೆ ಮಕ್ಕಳಾಗಿರುವುದಿಲ್ಲ, ಏನೇನೋ ಸಮಸ್ಯೆಗಳು. ಯಾಕೆ ಹೀಗಾಗತ್ತೆ ಅಂತ ಜಾತಕವನ್ನು, ಕುಂಡಲಿಯನ್ನು ತೋರಿಸಲಿಕ್ಕೆ ಹೋಗ್ತಾರೆ. ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ಅವರು ಹೇಳೋದು ಕೊನೆಗೆ ಏನು, ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ, ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ, ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾ ಇಲ್ಲ ಅಂತ. ಇದನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ಹಿರಿಯರು, ಗುರುಗಳು, ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ. ಅವರು ಹೇಳಿದಾಗ ಅದನ್ನು ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ, ಪುನಸ್ಕಾರ, ಅನ್ನದಾನ ಏನೇನು ಮಾಡಬೇಕೋ ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ಅಂದ್ರೆ ತಪ್ಪು ಮಾಡಿದರೆ ನಡೆದು ಹೋಗುತ್ತೆ, ನಮ್ಮನ್ನು ಯಾರು ಕೇಳುವವರು ಇಲ್ಲ ಅಂತಲ್ಲ, ಭಗವಂತನ ಭಯ ಇದೆ. ತಪ್ಪು ಮಾಡಿದರೆ, ಕರ್ತವ್ಯ ಕರ್ಮಗಳಲ್ಲಿ ಲೋಪವಾದರೆ, ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ, ಉದಾಸೀನವಾಗಿದ್ದರೆ, ಶ್ರದ್ಧೆಯಿಂದ ಮಾಡದೇ ಇದ್ದರೆ, ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ನ್ಯೂನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡುತ್ತಾನೆ, ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆ. ಈ ತರಹದ ಭೀಷಕತ್ವ ಪರಮಾತ್ಮನಲ್ಲಿದೆ. ಇದನ್ನು ಹೇಳುವ ಧ್ವನಿ ಅದು ಮೊಸರು ಕಡಿಯುವಾಗ, ಕಡಗೋಲಿನಿಂದ ಮೊಸರು ಕಡಿಯುವಾಗ ಏನು ಭರಣಂತ ಶಬ್ದ ಬರುತ್ತಲ್ಲ, ಆ ಧ್ವನಿಯಿಂದ ಬರುವಂತಹ ಸಂದೇಶ ಏನು ಅಂದರೆ, ನೀನು ಮಾಡುವಂತಹ ತಪ್ಪಿಗೆ, ಕರ್ತವ್ಯದೊಳಗಿನ ಲೋಪ ದೋಷಗಳಿಗೆ ಭಗವಂತನ ದಂಡ ಇದೆ. ಮನಸ್ಸಿಗೆ ಬಂದಂತೆ ನಾನು ನಡೆದರೆ ನನ್ನನ್ನು ಕೇಳುವವರಿಲ್ಲ ಅನ್ನುವ ಅಹಂಕಾರದಿಂದ ಬೀಗಬೇಡ, ಮೆರೆಯಬೇಡ, ಬಾಗಿ ತಗ್ಗಿ ನಡಿ, ಶಾಸ್ತ್ರಕ್ಕೆ ಒಗ್ಗಿ ನಡಿ, ಅಂದ್ರೆ ಮಾತ್ರ ನಿನ್ನ ಉದ್ಧಾರ ಇದೆ ಎನ್ನುವ ಸಂದೇಶವನ್ನು ಆ ಮೊಸರು ಕಡಿಯುವಾಗ ಬರುವ ಶಬ್ದ ನಮಗೆ ತಿಳಿಸಿಕೊಡುತ್ತದೆ ಅಂತ ಆ ಧ್ವನ್ಯಾತ್ಮಕ ಶಬ್ದಗಳಲ್ಲಿ ಅಡಗಿದ ರಹಸ್ಯವನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ನಮ್ಮ ಮೂಲ ಗುರುಗಳಾದ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಶೈಲಿ, ಶಬ್ದತತ್ವ ಅನ್ನುವಂತಹ ಗ್ರಂಥವನ್ನು ಉದಾಹರಣೆ ಮಾಡಿ ಈ ಎಲ್ಲ ವಿಷಯಗಳನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ತಮ್ಮ ಮಾತು ಅಂತ ಹೇಳೋದಿಲ್ಲ. ಪ್ರಾಚೀನವಾದಂತಹ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಇದ್ದಂತಹ ತತ್ವಗಳನ್ನು ನಮ್ಮೆಲ್ಲರ ಎದುರಿಗೆ ಬಿಚ್ಚಿ ಇಟ್ಟು ಅದರ ಬಗ್ಗೆ ಉಪದೇಶ ಮಾಡುವಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಇದನ್ನು ನಮಗೆ ಯಾವಾಗಾದರೂ ಒಂದು ಬಾರಿ ಸ್ಮರಣೆ ಮಾಡಿ ಅಂತ ಅವರು ಮಾತ್ರ ನಿರಂತರವಾಗಿ ತಾವು ಪ್ರಣವದ ಉಪಾಸನೆಯನ್ನು ಮಾಡುವಾಗ ಎಲ್ಲ ತತ್ವಗಳನ್ನು ಚಿಂತನೆ ಮಾಡುತ್ತಾರೆ ಅಂತ ರಾಯರು ಹೇಳ್ತಾರೆ. ಪ್ರಣವೋಪಾಸಕಾನ ಎಲ್ಲ ಶಬ್ದಾರ್ಥಗಳನ್ನು ಆ ಪ್ರಣವದಲ್ಲಿ ಅನುಸಂಧಾನ ಮಾಡಿ ಚಿಂತನೆ ಮಾಡಬೇಕು. ಯಾಕೆ ಅಂದರೆ ನಿನ್ನೆ ದಿವಸ ನೀವು ಕೇಳಿದಿರಿ, ಈ ಯಾವ ಧ್ವನಿಗಳಿಗೂ ನಿಜವಾಗಿ ಅರ್ಥ ಇಲ್ಲ.
ಧ್ವನಿಗಳಿಂದ ಒಂದು ವರ್ಣದ ಅಭಿವ್ಯಕ್ತಿಯಾಗುತ್ತೆ, ಅದು ನಾದ ಎಂಬ ವರ್ಣ. ಆ ವರ್ಣದಿಂದ ಈ ಎಲ್ಲ ಅರ್ಥಗಳು ಬರ್ತವೆ ಅಂತ ಟೀಕಾಕೃತ್ಪಾದನೆ ಹೇಳ್ತಾರೆ. ನೋಡಿ, ಇದೆಲ್ಲವನ್ನೂ ಶ್ರೀಮದಾಚಾರ್ಯರು ಓಂಕಾರದಲ್ಲಿ ಅನುಸಂಧಾನ ಮಾಡ್ತಾರೆ ಅಂತ. ಯಾಕಂದರೆ ಓಂಕಾರದೊಳಗೆ ನಾದ ಅಂತ ಒಂದು ವರ್ಣ ಸೇರಿದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ 8 ಅಕ್ಷರಗಳು ಓಂಕಾರದಲ್ಲಿವೆ. ಅದರಲ್ಲಿ ಒಂದು ನಾದ. ಆ ನಾದ ಎಂಬ ವರ್ಣವನ್ನೇ ಅಭಿವ್ಯಕ್ತಗೊಳಿಸಿ ಆ ಮೂಲಕ ಈ ಎಲ್ಲ ಅರ್ಥಗಳನ್ನು ಹೇಳ್ತವೆ ಈ ಎಲ್ಲ ಧ್ವನಿಗಳು. ಆ ನಾದ ಎಂಬ ವರ್ಣವೇ ಪ್ರಣವದಲ್ಲಿ ಸೇರಿಕೊಂಡದ್ದರಿಂದ ಪ್ರಣವೋಪಾಸನೆ ಮಾಡುವಂತಹ ಶ್ರೀಮದಾಚಾರ್ಯರು ಪ್ರಣವದ ಗರ್ಭದಲ್ಲಿ ಈ ಎಲ್ಲ ಧ್ವನಿಗಳ ಅರ್ಥಾನುಸಂಧಾನವನ್ನು ಶ್ರೀಮದಾಚಾರ್ಯರು ಮಾಡ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟದ್ದನ್ನು ಎಷ್ಟು ಔಚಿತ್ಯಪೂರ್ಣವಾಗಿ ನಾವು ಚಿಂತನೆ ಮಾಡಬಹುದು ಅಂತ ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರ ದೃಷ್ಟಿಕೋನ ಇದೆ. ಇದರಂತೆ ಪಾದಭೂಷಾಚ ಧಿಕ್ಕಾರಂ ಗಜಬೃಂಹಿತಮಪ್ಯೇವಂ ಧಿಕ್ಕಾರ ಸಹಿತಂ ಮದೆ. ಆನೆ ಹಿಡಿದಿಡುವ ಶಬ್ದ ಆಗಿರಬಹುದು. ಜೋರಾಗಿ ಗೆಜ್ಜೆಯನ್ನು ಹಾಕಿಕೊಂಡು ನರ್ತನವನ್ನು ಮಾಡುತ್ತಾರೆ, ಭರತನಾಟ್ಯಾದಿಗಳನ್ನು ಮಾಡುತ್ತಾರೆ, ಥೈ 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 ಕುಡಿತಾರೆ. ಆ ಗೆಜ್ಜೆಯ ನಾದ ಅಥವಾ ಆನೆಯ ಶಬ್ದ ಇವುಗಳು ಕೂಡ ಪರಮಾತ್ಮನ ಭೀಷಕತ್ವವನ್ನೂ ಹೇಳುತ್ತವೆ, ಜೊತೆಗೆ ಧಿಕ್ಕಾರ ಸಹಿತಂ ಮದನ. ಇಡೀ ಜಗತ್ತಿಗೆ ದೇವರ ಎದುರಿನಲ್ಲಿ ಧಿಕ್ಕಾರವನ್ನು ಹೇಳುತ್ತೆ. ದೇವರ ಮುಂದೆ ನೀನ್ಯಾರು ಅಂತ, ದೇವರ ಜ್ಞಾನದ ಮುಂದೆ ನಿನ್ನ ಜ್ಞಾನ ಏನು, ದೇವರ ಶಕ್ತಿಯ ಮುಂದೆ ನಿನ್ನ ಶಕ್ತಿ ಏನು. 100 kg ಒಬ್ಬನು ಎತ್ತಿದ, 500 kg ಎತ್ತಿದ ಅಂತ ಗಿನ್ನಿಸ್ ರಿಕಾರ್ಡ್ಗಳಲ್ಲಿ ತೋರಿಸ್ತಾನೆ. 500 kgಗಳನ್ನು ಒಬ್ಬರು ಎತ್ತಿದ, 1000 kgಗಳನ್ನು ಎತ್ತಾನೆ ಅಂತ. ಇದು ಉಳಿದವರಿಗೆಲ್ಲ ಆಶ್ಚರ್ಯ ಆಗ್ತದೆ. ಬಹಳ ದೊಡ್ಡದಾದದ್ದು ಗಿನ್ನಿಸ್ ರಿಕಾರ್ಡ್ ಆಯಿತು, ಎಲ್ಲ ನಿಜ. ಆದರೆ ದೇವರ ಮುಂದೆ ಆನೆಯೊಳಗಿದ್ದ ದೇವತೆಗಳು, ಗಣಪತಿ, ಇವರೆಲ್ಲ ಆನೆಯ ಮೂಲಕ ಜೋರಾಗಿ ಧ್ವನಿ ಮಾಡಿಸಿದರೆ ಆ ಧ್ವನಿಯ ಮೂಲಕವಾಗಿ ಅವರು ತಿಳಿಸುವಂತಹ ಸಂದೇಶ ಏನು ಅಂದರೆ, ಪ್ರಪಂಚದೊಳಗಿನ ನಿಮ್ಮ ಏನೆಲ್ಲ ಸಾಧನೆಗಳಿವೆ, ಏನೇನು ದೊಡ್ಡಸ್ತಿಕೆಗಳು ಅಂತ ತಿಳಿದುಕೊಂಡಿದ್ದೀರಿ, ಅದಕ್ಕೆಲ್ಲ ಧಿಕ್ಕಾರ ಇರಲಿ ಅಂತ. ಏನು ಇಡೀ ಬ್ರಹ್ಮಾಂಡವನ್ನೇ ತನ್ನ ಬೆನ್ನಿನ ಮೇಲೆ ಕೂರ್ಮ ರೂಪದಿಂದ ಧಾರಣೆ ಮಾಡಿದ್ದಾನೆ. ತನ್ನ ಪುಚ್ಛದ ಮೇಲೆ, ತಲೆಯ ಮೇಲೆ ಧಾರಣೆ ಮಾಡಿದವರು ಶೇಷ, ಶೇಷನನ್ನು ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವರು ವಾಯುದೇವರು, ವಾಯುದೇವರನ್ನು ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವನು ಭಗವಂತ. ಅಂತಹ ಭಗವಂತನ ಅನಂತ ಬಲದ ಮುಂದೆ ನಿಮ್ಮ ಬಲ ಏನು? ಕೆಲವರೆಲ್ಲ ಇನ್ನೂ ಕೆಲವು ರಿಕಾರ್ಡ್ಗಳೆಲ್ಲ ಇವೆ. 24 ಗಂಟೆ ನಾನ್ ಸ್ಟಾಪ್ ಸಂಗೀತ ಕಾರ್ಯಕ್ರಮ, 24 ಗಂಟೆ ಏನೂ ನಿಲ್ಲದೆ, ನೀರು ಕುಡಿಯೋದಕ್ಕೂ ವಿರಾಮ ಕೊಡದೆ ಉಪನ್ಯಾಸ. ಈಗ ಒಬ್ಬೊಬ್ಬರು ಒಂದೊಂದು ರಿಕಾರ್ಡ್ಗಳು, ಏನು ಅದ್ಭುತ ಏನು ಅದ್ಭುತ ಅಂತ. ನಾವು ನೀವು ಅದ್ಭುತ ಅಂತೇವೆ, ಆದರೆ ಆ ಗೆಜ್ಜೆಯ ನಾದ, ಆನೆಯ ಗಿಳಿಯುವ ಶಬ್ದ ಧಿಕ್ಕಾರವನ್ನು ಹೇಳುತ್ತದೆ. ಏನು ನಿಮ್ಮ ಸಾಧನೆ? ಜನರ ಮಧ್ಯದಲ್ಲಿ ಒಳ್ಳೆ ಸಾಧನೆ, ಅತ್ಯಂತ ಅಭಿನಂದನೀಯ, ಶ್ಲಾಘನೀಯ, ಸ್ತುತ್ಯ, ಶಾಲು, ಶಕಲಾತಿ, ಮಾನ, ಮರ್ಯಾದೆ ಎಲ್ಲ ಇದೆ. ಆದರೆ ದೇವರ ಎದುರಿನಲ್ಲಿ ಇದೇನು ಸಾಧನೆ? 24 ಗಂಟೆ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದು ಕ್ಷಣವೂ ಬಿಡದೆ ನಿರಂತರವಾಗಿ ವೇದಗಳ ಉಚ್ಚಾರಣೆಯನ್ನು ದೇವರು ಮಾಡ್ತಾನೆ. ನಿಮ್ಮದೇನು ದೊಡ್ಡ ಸಾಧನೆ ದೇವರ ಎದುರಿನಲ್ಲಿ? ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ. ಎಲ್ಲ ವಿದ್ಯೆಗಳನ್ನು ನಿರಂತರವಾಗಿ ಪರಮಾತ್ಮ ಹಯಗ್ರೀವ ರೂಪದಿಂದ ಉಪದೇಶ ಮಾಡ್ತಾ ಇರ್ತಾನೆ. ಕೇಳುವವರು ಕ್ರಮವಾಗಿ ಕೇಳ್ತಾ ಇರ್ತಾರೆ, ಕೇಳುವವರು ಕೇಳಲಿ ಬಿಡಲಿ, ದೇವರಂತೂ ಉಪದೇಶ ಮಾಡ್ತಾ ಇರ್ತಾನೆ. ಅಂತಹ ಸಾಧನೆ. ಸಣ್ಣ ಪುಟ್ಟ ವಸ್ತುಗಳನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಒಳ್ಳೆ ಕಲೆ, ಒಳ್ಳೆ ಕೌಶಲ ಅಂತ ವರ್ಣನೆ ಮಾಡಿದ್ದೀರಿ. ಸ್ವಮತಿಪ್ರಭವಂ ಜಗದಸ್ತೆ ಯತಃ. ತನ್ನ ಬುದ್ಧಿಯಿಂದ ಇಂತಹ ವಿಶ್ವದ ನಿರ್ಮಾಣ ಮಾಡಿದ ದೇವರ ಕಲೆಯ ಮುಂದೆ ಇನ್ನುಳಿದ ಕಲೆಗಳಿಗೆ ಧಿಕ್ಕಾರ ಇರಲಿ.
ಉದಾರ ಹಸ್ತದ ದಾನಿಗಳು ಅಂತ ಸಾಕಷ್ಟು ದಾನ ಧರ್ಮಗಳನ್ನು ಹೋದಲ್ಲೆಲ್ಲ ಮಾಡುವಂತಹ ವ್ಯಕ್ತಿಗಳನ್ನು ವರ್ಣನೆ ಮಾಡ್ತೀರಲ್ಲ, ಪ್ರಪಂಚದೊಳಗೆ ಇದ್ದದ್ದೆಲ್ಲ ದೇವರೇ ಕೊಟ್ಟದ್ದೇ. ಅಂತಹ ಬಹುದಾರ್ಯದಿಂದ ಕೂಡಿದಂತಹ ಪರಮಾತ್ಮ ಇಷ್ಟೆಲ್ಲ ಜಗತ್ತನ್ನೇ ನೀಡಿದಂತಹ ವ್ಯಕ್ತಿ ಒಬ್ಬರಿಗಲ್ಲ ಇಬ್ಬರಿಗಲ್ಲ ಅನಂತ ಜೀವರಾಶಿಗಳಿಗೆ ಕೊಟ್ಟಿದ್ದಾನೆ, ಅನಂತ ವಸ್ತುಗಳನ್ನು ಕೊಟ್ಟಿದ್ದಾನೆ, ಅನಾದಿ ಕಾಲದಿಂದ ಕೊಡ್ತಾನೆ, ಅನಂತ ಕಾಲದವರೆಗೆ ಕೊಡ್ತಾ ಇದ್ದಾನೆ, ಬೇಸರ ಇಲ್ಲದೆ ಕೊಡ್ತಾನೆ. ತನ್ನ ಹೆಸರನ್ನು ಬಿಟ್ಟು ಕೊಟ್ಟಿದ್ದಾನೆ. ದೇವರ ಹೆಸರನ್ನೇ ನಾವೆಲ್ಲ ಇಟ್ಟುಕೊಳ್ಳೋದು. ಇನ್ನೇನು ಉಳಿತು? ಶಬ್ದವನ್ನು ಕೊಟ್ಟ, ಅರ್ಥವನ್ನು ಕೊಟ್ಟ, ಆಸ್ತಿಯನ್ನು ಕೊಟ್ಟ, ಅಂತಸ್ತನ್ನು ಕೊಟ್ಟ, ಅಂತಸ್ಥನಾಗಿಯೂ ಇದ್ದಾನೆ. ಇಂತಹ ಆ ಪರಮಾತ್ಮನ ಔದಾರ್ಯದ ಮುಂದೆ ಇನ್ಯಾರ ಔದಾರ್ಯ? ಧಿಕ್ಕಾರ ಇರಲಿ ಪ್ರಪಂಚದೊಳಗಿನ ಎಲ್ಲರ ಔದಾರ್ಯಕ್ಕೆ ಅಂತ. ಈ ರೀತಿ ಒಂದೊಂದೇ ಗುಣಗಳನ್ನ, ಒಂದೊಂದೇ ಕಾರ್ಯವನ್ನ ದೇವರು ಹಾಗೂ ಪ್ರಪಂಚ ಇವೆರಡರಲ್ಲಿ ಕಂಪೇರ್ ಮಾಡಿ ಇನ್ನುಳಿದ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿರುವ ಎಲ್ಲ ಗುಣಧರ್ಮಗಳಿಗೆ ಧಿಕ್ಕಾರ ಹೇಳಿ ಭಗವಂತನ ಗುಣಧರ್ಮಗಳನ್ನು ಹೊಗಳುವ ಒಂದು ದೊಡ್ಡ ಕಾರ್ಯವನ್ನ ಇಂತಹ ಶಬ್ದಗಳ ಮೂಲಕ, ಧ್ವನಿಗಳ ಮೂಲಕ ಪ್ರಪಂಚದಲ್ಲಿ ಒಳಗಿದ್ದ ದೇವತೆಗಳು ಮಾಡಿಸ್ತಾರೆ. ಅದರ ಅನುಸಂಧಾನವನ್ನು ನಾವು ಈ ರೀತಿ ಮಾಡಬೇಕು ಅಂತ ಶಬ್ದ ತತ್ವ ಎಂಬ ಗ್ರಂಥದಲ್ಲಿ ಬಹಳ ರಹಸ್ಯವಾದ ವಿಷಯವನ್ನು ತಿಳಿಸಿದ್ದಾರೆ ಅಂತ ಶ್ರೀಮದಾಚಾರ್ಯರು ಅದನ್ನು ಕರ್ಮನಿರ್ಣಯದಲ್ಲಿ ಹೇಳ್ತಾರೆ. ಇದೆಲ್ಲವನ್ನೂ ಶ್ರೀಮದಾಚಾರ್ಯರು ಅದರಲ್ಲಿ ಪ್ರಣವದಲ್ಲಿ ಉಪಾಸನೆಯನ್ನು ಮಾಡ್ತಾರೆ. ಹಲ್ಲಿ ಲಚಗುಟ್ಟುವಂತಹ ಶಬ್ದ. ಏನೋ ರಾತ್ರಿ ಸುಮ್ಮನೆ ಇದ್ದಾಗ ಹಲ್ಲಿ ಶಬ್ದ ಮಾಡೋದು ಕೇಳಿಸ್ತಾ ಇದೆ. ಮನುಷ್ಯರೇ ಬಹಳ ಜೋರಾಗಿ ಮಾತಾಡ್ತಾ ಇರುವಾಗ ಪಾಪ ಅದು ಕೇಳಿಸೋದೇ ಇಲ್ಲ. ಇವರ ಮಾತು ಸ್ವಲ್ಪ ಕಡಿಮೆ ಆದರೆ ಅದರ ಶಬ್ದ ಜೋರಾಗ್ತದೆ, ಅದು ಕೇಳಿಸ್ತದೆ. ಏನು ಹೇಳ್ತದೆ? ತಾಮೇವ ಅದ್ಭುತತಾಂವತ್ತಿ ಗ್ರಹಗೋಧ ಪರಾಪಿಚ. ಪರಮಾತ್ಮನ ಅದ್ಭುತತೆಯನ್ನು, ಆಶ್ಚರ್ಯತೆಯನ್ನು ವರ್ಣನೆ ಮಾಡುತ್ತದೆ. ಮನೆಯ ಹಲ್ಲಿ, ಅರಣ್ಯದೊಳಗಿನ ಹಲ್ಲಿ. ಅವಸ್ವರಾತಿ ಪರಿಸ್ವರಾತಿ, ಅವಸನಿಶ್ವಣ ಪರಿಸನಿಶ್ವಣ. ಮೆಲ್ಲಗೆ ಧ್ವನಿ ಮಾಡಿದರೂ ಸರಿ, ಜೋರಾಗಿ ಧ್ವನಿ ಮಾಡಿದರೂ ಸರಿ. ಮೆಲ್ಲಗೆ ಧ್ವನಿ ಮಾಡಿದರೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರು ತೋರಿಸುವ ಸಾಮಾನ್ಯವಾದಂತಹ ಪರಮಾತ್ಮನ ಅದ್ಭುತತೆ. ದೇವರಲ್ಲಿ ಅನಂತ ಇದೆ, ಆದರೆ ಅಭಿವ್ಯಕ್ತ ಮಾಡೋದು ಕೆಲವೊಮ್ಮೆ ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವ್ಯಕ್ತ ಮಾಡ್ತಾರೆ. ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಬಹಳ ದೊಡ್ಡ ದೊಡ್ಡ ಅದ್ಭುತತೆ, ಆಶ್ಚರ್ಯತೆ ಪರಮಾತ್ಮನಲ್ಲಿ ಎದ್ದು ತೋರುತ್ತದೆ. ಸಣ್ಣ ಧ್ವನಿಯಲ್ಲಿ ಸಣ್ಣ ಅದ್ಭುತತೆ, ದೊಡ್ಡ ಧ್ವನಿಯಲ್ಲಿ ಬಹಳ ದೊಡ್ಡ ಕಾರ್ಯಗಳಲ್ಲಿ ದೇವರು ತೋರಿದ ಅದ್ಭುತತೆಯನ್ನ, ಆಶ್ಚರ್ಯತೆಯನ್ನ, ಲೋಕೋತ್ತರತೆಯನ್ನ ಆ ಹಲ್ಲಿಯ ಶಬ್ದ ಹೇಳುತ್ತದೆ ಅಂತ ಶ್ರೀಮದಾಚಾರ್ಯರು ಹೇಳಿದರು. ಅದೇನು ಪರಮಾತ್ಮನಲ್ಲಿರುವಂತಹ ಅದ್ಭುತತೆ, ಅದೇನು ಆಶ್ಚರ್ಯತೆ, ಅದನ್ನು ಎಷ್ಟು ತಿಳಿದರೂ ಕಡಿಮೆ ಇದೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ. ಆಶ್ಚರ್ಯತೆ, ಅದ್ಭುತತೆ ಪರಮಾತ್ಮನಲ್ಲಿದೆ. ಅದನ್ನು ನಾವು ನೀವು ವರ್ಣನೆ ಮಾಡಬೇಕು. ನಿಜವಾಗಿ ಒಬ್ಬರು ಇನ್ನೊಬ್ಬರ ಮುಂದೆ ಹೇಗೆ ಹಂಚಿಕೊಂಡು ಆನಂದ ಪಟ್ಟು ನಕ್ಕು ನಲಿದು ಕುಣಿದು ಕುಪ್ಪಳಿಸಬೇಕು, ಅಷ್ಟು ಆನಂದ ಪಡಬೇಕು. ದೇವರ ಆಶ್ಚರ್ಯತೆ, ಅವನ ಅದ್ಭುತತೆ, ಅವನ ಅಗಾಧತೆ ಅದನ್ನು ನೆನೆದು. ಆದರೆ ನಾವು ಮಾಡದೇ ಇದ್ದ ಕೆಲಸವನ್ನು ಆ ಹುಳ, ಆ ಸಣ್ಣ ಪ್ರಾಣಿ, ಅದು ತನ್ನ ಧ್ವನಿಯಿಂದ ಪರಮಾತ್ಮನ ಅದ್ಭುತತೆಯನ್ನ, ಆಶ್ಚರ್ಯತೆಯನ್ನ ವರ್ಣನೆ ಮಾಡುತ್ತದೆ. ಅರ್ಥಾತ್ ನಾವು ಹೇಳಿದ ಹಾಗೆ ಆ ಪ್ರಾಣಿಗೆ ಅನುಸಂಧಾನ ಇರುತ್ತೋ ಇಲ್ಲವೋ, ಒಳಗಿದ್ದ ದೇವತೆಗಳು ಆ ಅನುಸಂಧಾನದಿಂದ ಅದರಿಂದ ಆ ಶಬ್ದವನ್ನು ನುಡಿಸಿ ಆ ಅರ್ಥ ಬರುವಂತೆ ನಮಗೆಲ್ಲ ಬೋಧನೆಯನ್ನು ಮಾಡ್ತಾರೆ ಎಂಬ ಚಿಂತನವನ್ನ ನಾವು ಮಾಡಬೇಕು. ಅದೇನು ಭಗವಂತನಲ್ಲಿರುವ ಅದ್ಭುತತೆ, ಅದೇನು ಪರಮಾತ್ಮನಲ್ಲಿರುವಂತಹ ಆಶ್ಚರ್ಯತೆ, ಇವುಗಳನ್ನು ಮತ್ತೆ ನಾಳೆ ತಿಳಿಯುವ ಪ್ರಯತ್ನ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ.